ಒಂದು ಸರಳವಾದ ಹಸಿರು ಎಲೆ ನಿಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಿ, ನಿಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸಿ, ನಿಮ್ಮ ಹೃದಯವನ್ನು ಕಾಪಾಡಿ, ನಿಮ್ಮ ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸಿ, ಹಾಗೆ ನಿಮ್ಮ ತೂಕವನ್ನು ಕೂಡ ಕಡಿಮೆ ಮಾಡುತ್ತದೆ ಅಂದರೆ ನೀವು ನಂಬುತ್ತೀರಾ? ಆದರೆ ಸ್ನೇಹಿತರೆ, ಇದು ನಿಜ. ನಮ್ಮ ಮನೆಯ ಸುತ್ತಮುತ್ತಲೇ ಸಿಗುವ ಒಂದು ಸಾಮಾನ್ಯವಾದ ಸಸ್ಯ ನುಗ್ಗೆ ಮರದ ಎಲೆಗಳು, ಅಂದರೆ ನುಗ್ಗೆ ಸೊಪ್ಪು. ಆಯುರ್ವೇದದಲ್ಲಿ ಇದನ್ನು ಸೊಪ್ಪುಗಳ ರಾಜ ಎಂದು ಕರೆಯುತ್ತಾರೆ. ಏಕೆ ಗೊತ್ತಾ? ಇದರೊಳಗೆ ಇರುವ ಪೋಷಕಾಂಶಗಳು ಮತ್ತು ಅದ್ಭುತ ಆರೋಗ್ಯ ಪ್ರಯೋಜನಗಳು ಸ್ವತಃ ವಿಜ್ಞಾನಿಗಳನ್ನೇ ಆಶ್ಚರ್ಯಪಡಿಸಿವೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ನುಗ್ಗೆ ಸೊಪ್ಪು ತಿನ್ನುವುದರಿಂದ ದೇಹದಲ್ಲಿ ಆಗುವ ಅದ್ಭುತ ಬದಲಾವಣೆಗಳ ಬಗ್ಗೆ, ನುಗ್ಗೆ ಸೊಪ್ಪು ಜ್ಯೂಸ್ ಯಾವ ರೀತಿ ತಯಾರಿಸಬೇಕು, ಯಾವ ಯಾವ ರೋಗಗಳನ್ನು ಇದು ದೂರ ಮಾಡುತ್ತದೆ ಮತ್ತು ಯಾರಿದನ್ನು ತಿನ್ನಬಾರದು ಎಂಬ ಅತ್ಯಂತ ಮುಖ್ಯ ಮಾಹಿತಿಗಳನ್ನು. ಹಾಗಾಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳುವ ಮಾಹಿತಿ ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಆದರೆ ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡೋ ಮೂಲಕ ಈ ಅದ್ಭುತ ಮಾಹಿತಿ ಇನ್ನಷ್ಟು ಹೆಚ್ಚು ಜನರಿಗೆ ತಲುಪಲು ನೀವು ಸಹಾಯ ಮಾಡಿದವರಾಗುತ್ತೀರಿ. ಹಾಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ವಿಷಯಕ್ಕೆ ಬರೋಣ. ನುಗ್ಗೆ ಸೊಪ್ಪು ಪೋಷಕಾಂಶಗಳ ಮಹಾಸಾಗರ. ಒಂದು ಸಂಶೋಧನೆಯ ಪ್ರಕಾರ ನುಗ್ಗೆ ಸೊಪ್ಪಿನಲ್ಲಿ ಇರುವ ಪೋಷಕಾಂಶಗಳು ಅಚ್ಚರಿಗೊಳಿಸುತ್ತದೆ. ಪಾಲಕ್ ಸೊಪ್ಪಿಗಿಂತ 25 ಪಟ್ಟು ಹೆಚ್ಚು ಐರನ್ ಇದರಲ್ಲಿದೆ. ಹಾಲಿಗಿಂತ 17 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದರಲ್ಲಿದೆ. ಬಾಳೆಹಣ್ಣಿಗಿಂತ 15 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಇದರಲ್ಲಿದೆ. ಕ್ಯಾರೆಟ್ಗಿಂತ 10 ಪಟ್ಟು ಹೆಚ್ಚು ವಿಟಮಿನ್ ಸಿ ಇದರಲ್ಲಿದೆ. ಮೊಸರಿಗಿಂತ 9 ಪಟ್ಟು ಹೆಚ್ಚು ಪ್ರೋಟೀನ್ ಇದರಲ್ಲಿದೆ. ಕಿತ್ತಳೆ ಹಣ್ಣಿಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಇದರಲ್ಲಿದೆ. ಇದರ ಕಾರಣದಿಂದಲೇ ನುಗ್ಗೆ ಸೊಪ್ಪನ್ನು ಸೊಪ್ಪುಗಳ ರಾಜ ಎಂದು ಕರೆಯುತ್ತಾರೆ. ನೀವೊಮ್ಮೆ ನುಗ್ಗೆ ಸೊಪ್ಪಿನ ಅದ್ಭುತವನ್ನು ತಿಳಿದರೆ ನಿಮ್ಮ ಆರೋಗ್ಯವನ್ನು ಬಹಳ ಮಟ್ಟಿಗೆ ನೀವು ಸ್ವತಃ ಕಾಪಾಡಿಕೊಳ್ಳಬಹುದು. ನುಗ್ಗೆ ಸೊಪ್ಪಿನಲ್ಲಿ ಮುಖ್ಯವಾಗಿ ಇರುವ ಪೋಷಕಾಂಶಗಳು ಏನೆಂದರೆ ಬೀಟಾ ಕ್ಯಾರೋಟಿನ್, ವಿಟಮಿನ್ ಎ, ವಿಟಮಿನ್ ಬಿ ಸಮೂಹ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ, ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಫೋಲೇಟ್, ಪ್ರೋಟೀನ್ ಇವೆಲ್ಲವೂ ಸೇರಿ ನಮ್ಮ ದೇಹಕ್ಕೆ ಅಪಾರ ಶಕ್ತಿ ನೀಡುತ್ತವೆ. ಇಮ್ಯುನಿಟಿ ಪವರ್ ಹೆಚ್ಚಿಸುವ ಅದ್ಭುತ ನುಗ್ಗೆ ಸೊಪ್ಪಿನ ರಸದಲ್ಲಿ ಇರುವ ವಿಟಮಿನ್ ಸಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವ ಅನೇಕ ರೋಗಗಳಿಂದ ನಮ್ಮನ್ನು ಕಾಪಾಡುತ್ತದೆ. ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಬ್ಬರೂ ತಮ್ಮ ಇಮ್ಯುನಿಟಿ ಪವರ್ ಹೆಚ್ಚಿಸಬೇಕು ಎಂದು ಆರೋಗ್ಯ ತಜ್ಞರು ಹೇಳುತ್ತಿದ್ದಾರೆ. ಈ ಕಾರಣಕ್ಕಾಗಿ ನುಗ್ಗೆ ಸೊಪ್ಪನ್ನು ಆಹಾರದಲ್ಲಿ ಸೇರಿಸುವುದು ಅತ್ಯಂತ ಉಪಯುಕ್ತ. ನುಗ್ಗೆ ಸೊಪ್ಪನ್ನು ಪಲ್ಯದ ರೂಪದಲ್ಲಿ, ಜ್ಯೂಸ್ ರೂಪದಲ್ಲಿ, ಸೂಪ್ನಲ್ಲಿ ಅಥವಾ ದಾಲ್ನಲ್ಲಿ ಸೇರಿಸಿ ತಿಂದರೆ ದೇಹದ ಇಮ್ಯುನಿಟಿ ಪವರ್ ಬಹಳ ಮಟ್ಟಿಗೆ ಹೆಚ್ಚುತ್ತದೆ. ನುಗ್ಗೆ ಸೊಪ್ಪು ಜ್ಯೂಸ್ 5 ನಿಮಿಷದಲ್ಲಿ ತಯಾರಿಸಬಹುದು. ಹೇಗೆ ತಯಾರಿಸಬೇಕು ಅಂತ ಈಗ ನೋಡೋಣ. ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಮೊದಲು 2 ಹಿಡಿ ಅಥವಾ ಮುಷ್ಟಿ ನುಗ್ಗೆ ಸೊಪ್ಪಿನ ಎಲೆಗಳನ್ನು ತೆಗೆದುಕೊಳ್ಳಿ. ಇದಕ್ಕೆ ಬರೀ ಎಲೆಗಳು ಮಾತ್ರ ಬೇಕಾಗುತ್ತದೆ. ಹಾಗಾಗಿ ಕಡ್ಡಿ ಇಲ್ಲದೆ ಎಲೆಗಳನ್ನು ಮಾತ್ರ ಉಪಯೋಗಿಸಿ. ನುಗ್ಗೆ ಸೊಪ್ಪನ್ನು ಮೊದಲು ಚೆನ್ನಾಗಿ ತೊಳೆಯಿರಿ. ತೊಳೆದ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಅದರಲ್ಲಿ ಸ್ವಲ್ಪ ಶುಂಠಿ ತುಂಡು, 1 ಸ್ಪೂನ್ ನಿಂಬೆ ರಸ ಸೇರಿಸಿ ಅಗತ್ಯವಾದಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಈಗ ನುಗ್ಗೆ ಸೊಪ್ಪಿನ ಜ್ಯೂಸ್ ರೆಡಿ ಆಯ್ತು. ಇದನ್ನ ಕುಡಿಯುವುದರಿಂದ ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್, ಆಂಟಿಬಾಡಿಗಳು ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ. ಈ ಜ್ಯೂಸನ್ನು ಪ್ರತಿದಿನ ಕೂಡ 100 ml ನಷ್ಟು ಕುಡಿಯಬಹುದು ಅಥವಾ ವಾರದಲ್ಲಿ 3 ಸಲ ಕುಡಿದರೂ ಕೂಡ ಉಪಯೋಗ ಇದೆ. ಇದು ವೈರಸ್ಗಳ ವಿರುದ್ಧ ನಿರಂತರವಾಗಿ ಹೋರಾಡಿ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇನ್ನು ತೂಕ ಕಡಿಮೆ ಮಾಡುವ ಅದ್ಭುತ ಗುಣ ಕೂಡ ನುಗ್ಗೆ ಸೊಪ್ಪಿನಲ್ಲಿದೆ. ಹೆಚ್ಚಿನ ತೂಕ ಮತ್ತು ಹೊಟ್ಟೆ ಸುತ್ತಲಿನ ಕೊಬ್ಬಿನಿಂದ ಬಳಲುವವರು 15 ದಿನಗಳ ಕಾಲ ನುಗ್ಗೆ ಸೊಪ್ಪು ಜ್ಯೂಸ್ ಕಂಟಿನ್ಯೂ ಆಗಿ ಕುಡಿದರೆ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬು ನಿಧಾನವಾಗಿ ಕರಗುತ್ತದೆ. ಅನೇಕ ಅಧ್ಯಯನಗಳು ಕೂಡ ನುಗ್ಗೆ ಸೊಪ್ಪು ತೂಕ ಕಡಿಮೆ ಮಾಡಲು ಸಹಾಯಕಾರಿ ಎಂದು ಹೇಳಿದೆ. ಇನ್ನು ನುಗ್ಗೆ ಸೊಪ್ಪಿನಲ್ಲಿ ಶುಗರ್ ರೋಗ ನಿಯಂತ್ರಣ ಶಕ್ತಿ ಕೂಡ ಇದೆ.
ಪ್ರಪಂಚವನ್ನೇ ಕಂಗೆಡಿಸುತ್ತಿರುವ ಮಧುಮೇಹ ರೋಗಕ್ಕೂ ಕೂಡ ನುಗ್ಗೆ ಸೊಪ್ಪು ಸಹಾಯಕಾರಿ. ನುಗ್ಗೆ ಸೊಪ್ಪಿನ ರಸವನ್ನು ನಿಯಮಿತವಾಗಿ ಕುಡಿದರೆ ರಕ್ತದಲ್ಲಿನ ಶುಗರ್ ಮಟ್ಟ ನಿಯಂತ್ರಣವಾಗುತ್ತದೆ. ಭವಿಷ್ಯದಲ್ಲಿ ಮಧುಮೇಹದ ತೀವ್ರತೆ ಕಡಿಮೆಯಾಗುತ್ತದೆ. ಇದು ಪ್ರಕೃತಿಯ ಸಹಜ ಆಹಾರ ಆಗಿರೋದ್ರಿಂದ ಸಾಮಾನ್ಯವಾಗಿ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಇನ್ನು ನುಗ್ಗೆ ಸೊಪ್ಪಿಗೆ ನಮ್ಮ ಹೃದಯದ ಆರೋಗ್ಯ ಕೂಡ ಹೆಚ್ಚಿಸುವ ಶಕ್ತಿ ಇದೆ. ನಮ್ಮ ದೇಹದಲ್ಲಿ LDL ಕೊಲೆಸ್ಟ್ರಾಲ್ ಹೆಚ್ಚಾದರೆ ಹೃದಯ ರೋಗ, ಎದೆ ನೋವು, ಹೃದಯಾಘಾತ ಇತ್ಯಾದಿ ಸಮಸ್ಯೆಗಳು ಬರುತ್ತವೆ. ನುಗ್ಗೆ ಸೊಪ್ಪಿನ ರಸವನ್ನು ವಾರಕ್ಕೆ 2 ಅಥವಾ 3 ಬಾರಿ ಕುಡಿದರೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಇದರಿಂದ ಹೃದಯ ಆರೋಗ್ಯಕರವಾಗಿರುತ್ತದೆ. ಇನ್ನು ಮಲಬದ್ಧತೆ ಸಮಸ್ಯೆಗೂ ಕೂಡ ನುಗ್ಗೆ ಸೊಪ್ಪು ಪರಿಹಾರ ಕೊಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ ಸಮಸ್ಯೆಯಿಂದ ಪೈಲ್ಸ್ ಮತ್ತು ಗುದನಾಳದ ಸಮಸ್ಯೆಗಳು ಉಂಟಾಗಬಹುದು. ನುಗ್ಗೆ ಸೊಪ್ಪು ಜ್ಯೂಸ್ ಕುಡಿದರೆ ಮಲವಿಸರ್ಜನೆ ಸುಲಭವಾಗಿ ಆಗುತ್ತದೆ ಮತ್ತು ಈ ಪೈಲ್ಸ್ ಅಥವಾ ಗುದನಾಳದ ಸಮಸ್ಯೆ ದೂರಾಗುತ್ತದೆ. ಇನ್ನು ಚರ್ಮದ ಕಾಂತಿ ಮತ್ತು ಯೌವನ ಹೆಚ್ಚಿಸಲು ಕೂಡ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಇರುವ ಸಹಜ ಆಂಟಿಆಕ್ಸಿಡೆಂಟ್ಸ್ ಸೆಲ್ ಡ್ಯಾಮೇಜ್ ಆಗದಂತೆ ಕಾಯುತ್ತದೆ. ಇದರಿಂದ ಚರ್ಮ ಕಾಂತಿಯುತವಾಗುತ್ತದೆ, ಸುಕ್ಕುಗಳು ಕಡಿಮೆಯಾಗುತ್ತದೆ, ಯೌವನ ಉಳಿಯುತ್ತದೆ. ಇನ್ನು ಮೆದುಳಿನ ಆರೋಗ್ಯವನ್ನು ಕೂಡ ನುಗ್ಗೆ ಸೊಪ್ಪು ಕಾಪಾಡುತ್ತದೆ. ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯುವುದರಿಂದ ಮೆದುಳಿನ ನರಗಳು ಬಲವಾಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಮರುವು ಸಮಸ್ಯೆ ಇರುವವರಿಗೆ ಇದು ರಾಮಬಾಣ. ಇನ್ನು ಕಣ್ಣುಗಳ ಆರೋಗ್ಯವನ್ನು ಕೂಡ ನುಗ್ಗೆ ಸೊಪ್ಪು ಕಾಪಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಮತ್ತು ಕಂಪ್ಯೂಟರ್ ಹೆಚ್ಚು ಬಳಸುವುದರಿಂದ ಕಣ್ಣುಗಳಿಗೆ ಒತ್ತಡ ಹೆಚ್ಚಾಗುತ್ತಿದೆ. ನುಗ್ಗೆ ಸೊಪ್ಪಿನಲ್ಲಿ ಇರುವ ವಿಟಮಿನ್ ಎ ಕಣ್ಣಿನ ನರಗಳಿಗೆ ಶಕ್ತಿ ಕೊಡುತ್ತದೆ, ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ. ಇನ್ನು ನುಗ್ಗೆ ಸೊಪ್ಪು ಎಲುಬುಗಳಿಗೆ ಬಲ ಬರುವಂತೆ ಮಾಡುತ್ತದೆ. ಹಾಲಿಗಿಂತ 17 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇರುವ ನುಗ್ಗೆ ಸೊಪ್ಪು ಎಲುಬುಗಳನ್ನು ಬಹಳ ಬಲವಾಗಿಸುತ್ತದೆ. ಮಕ್ಕಳು ಮತ್ತು ವೃದ್ಧರು ಇದನ್ನು ತಿಂದರೆ ಎಲುಬುಗಳು ಉಕ್ಕಿನಂತೆ ಗಟ್ಟಿಯಾಗುತ್ತವೆ. ಇನ್ನು ತಾಯಂದಿರಿಗೆ ನುಗ್ಗೆ ಸೊಪ್ಪಿನಿಂದ ವಿಶೇಷ ಲಾಭ ಇದೆ. ನುಗ್ಗೆ ಸೊಪ್ಪು ತಾಯಂದಿರಲ್ಲಿ ಅಂದರೆ ಬಾಣಂತಿಯರಲ್ಲಿ ಎದೆ ಹಾಲು ಉತ್ಪಾದನೆ ಹೆಚ್ಚಿಸುತ್ತದೆ. ಹಾಲು ಕಡಿಮೆ ಬರುತ್ತಿರುವ ಬಾಣಂತಿಯರು ನುಗ್ಗೆ ಸೊಪ್ಪು ಜ್ಯೂಸ್ ಕುಡಿಯಬೇಕು ಅಥವಾ ಪಲ್ಯದ ರೂಪದಲ್ಲಿ ಅಥವಾ ದಾಲ್ ರೂಪದಲ್ಲಿ ತಿನ್ನಬಹುದು. ಇದರಿಂದ ಮಕ್ಕಳ ಬೆಳವಣಿಗೆಗೂ ಸಹಾಯವಾಗುತ್ತದೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬಂದರೆ ಯಾರು ನುಗ್ಗೆ ಸೊಪ್ಪನ್ನು ತಿನ್ನಬಾರದು? ಸ್ನೇಹಿತರೆ, ಕೆಲವರು ನುಗ್ಗೆ ಸೊಪ್ಪನ್ನು ಬಳಸುವಾಗ ಎಚ್ಚರಿಕೆಯಿಂದ ಇರಬೇಕು. ರಕ್ತದ ಒತ್ತಡದ ಔಷಧಿ ಅಂದ್ರೆ BP ಮೆಡಿಸಿನ್ ತೆಗೆದುಕೊಳ್ಳುವವರು, ಗರ್ಭಿಣಿಯರು ಅಥವಾ ಗರ್ಭಿಣಿ ಆಗಿದ್ದೇನೆ ಅನ್ನೋ ಅನುಮಾನ ಇರುವವರು ಅಥವಾ ತಾಯಿಯಾಗಲು ಪ್ರಯತ್ನಿಸುತ್ತಿರುವವರು, ರಕ್ತವನ್ನು ತೆಳುವಾಗಿಸುವ ಔಷಧಿ ತೆಗೆದುಕೊಳ್ಳುವವರು, ಶುಗರ್ ಔಷಧಿ ತೆಗೆದುಕೊಳ್ಳುವವರು ಡಾಕ್ಟರ್ ಸಲಹೆಯೊಂದಿಗೆ ಮಾತ್ರ ನುಗ್ಗೆ ಸೊಪ್ಪನ್ನು ಬಳಸಬೇಕಾಗುತ್ತದೆ. ಸ್ನೇಹಿತರೆ, ಒಂದು ಸಾಮಾನ್ಯ ಹಸಿರು ಎಲೆಯಾದ ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ಎಷ್ಟು ಅಪಾರವಾದ ಆರೋಗ್ಯ ನೀಡುತ್ತದೆ ಎಂಬುದನ್ನು ನೀವೀಗ ನೋಡಿದ್ದೀರಿ. ನಾವು ಪ್ರತಿದಿನ ದುಬಾರಿ ಔಷಧಿಗಳ ಹಿಂದೆ ಓಡುವ ಬದಲು ಪ್ರಕೃತಿ ಕೊಟ್ಟಿರುವ ಈ ಅಮೂಲ್ಯವಾದ ಆಹಾರವನ್ನು ಬಳಸಿದರೆ ಅನೇಕ ರೋಗಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಹಾಗಾಗಿ ಇಂದಿನಿಂದಲೇ ನಿಮ್ಮ ಆಹಾರದಲ್ಲಿ ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಜ್ಯೂಸ್ ಸೇರಿಸಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಅದ್ಭುತ ಆರೋಗ್ಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.